ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು YPL ಮೀಡಿಯಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸರ್ಕಾರ ರೈತರ ಕೃಷಿ ಜಮೀನಿಗೆ ನೀರಾವರಿ ಉದ್ದೇಶದಿಂದ ಸೋಲಾರ್ ಪಂಪ್ಸೆಟ್ಗಳ ಅಳವಡಿಕೆಗಾಗಿ ಸಹಾಯಧನ ನೀಡ್ತಾ ಇದೆ. ಇನ್ನು ಸರ್ಕಾರ ರೈತರಿಗೆ ಎಷ್ಟು ಸಹಾಯಧನ ನೀಡ್ತಾ ಇದೆ, ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳೇನು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಹಾಗೂ ಈ ಯೋಜನೆ ಹೆಸರೇನು ಮುಂತಾದವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಈ ವಿಡಿಯೋಗೆ ಲೈಕ್ ಕೊಡಿ. ರೈತರ ಆದಾಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಹಾಗೂ ಕೃಷಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಸರ್ಕಾರ ಹಲವು ರೀತಿಯ ಯೋಜನೆಗಳು ಜಾರಿಗೆ ತರ್ತಾ ಇದೆ. ಈಗ ಅವುಗಳಲ್ಲಿ ಮುಖ್ಯವಾದುದು ಅಂದರೆ ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ. ಇನ್ನು ಈ ಯೋಜನೆಯ ಮುಖ್ಯ ಉದ್ದೇಶ ಏನೆಂದರೆ, ರೈತರು ತಮ್ಮ ಕೃಷಿ ಭೂಮಿಯಲ್ಲಿ ಸೋಲಾರ್ ಪಂಪ್ಸೆಟ್ ಅಳವಡಿಸಲು ಸರ್ಕಾರವೇ ಸಹಾಯಧನ ನೀಡ್ತಾ ಇದೆ. ಇನ್ನು ಈ ಸರ್ಕಾರ ನೀಡ್ತಿರೋ ಸಹಾಯದಿಂದ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರುತ್ತೆ. ಅಂದರೆ ನೀವು ಈ ಯೋಜನೆಗೆ ಅರ್ಜಿ ಹಾಕಬೇಕಾದ್ರೆ ಸ್ಟೇಟ್ ವೈಸ್ ಏನು ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ನು ಈ ಯೋಜನೆಗೆ ರಾಜ್ಯ ಸರ್ಕಾರ 30% ಸಹಾಯಧನ ನೀಡ್ತಿತ್ತು ಮೊದಲು. ಆದರೆ ಇದೀಗ 30% 50% ಸರ್ಕಾರ ತನ್ನ ಸಹಾಯಧನವನ್ನು ಹೆಚ್ಚಿಸಿಕೊಂಡಿದೆ. ಈ ಪ್ರಧಾನಮಂತ್ರಿ ಕುಸುಂಬಿ ಯೋಜನೆಯಡಿ ಸರ್ಕಾರ ಎಷ್ಟು ಸಹಾಯಧನ ನೀಡ್ತಿದೆ ಅಂತ ನೋಡೋದಾದರೆ, 3 HP ಸೋಲಾರ್ ಪಂಪ್ ಅಳವಡಿಕೆಗಾಗಿ 50% ಸಹಾಯಧನ ಮತ್ತು 3 HP ಸೋಲಾರ್ ಪಂಪ್ಗಳ ಅಳವಡಿಕೆಗಾಗಿ 50% ಸಹಾಯಧನ ರಾಜ್ಯ ಸರ್ಕಾರ ಇದನ್ನು ನೀಡ್ತಾ ಇದೆ. ಅಂದರೆ 3 HP ಸೋಲಾರ್ ಪಂಪ್ ಸೆಟ್ ಅಳವಡಿಕೆಗಾಗಿ ತಗೊಳ್ಳೋ ವೆಚ್ಚ ಬರೋಬ್ಬರಿ 2 ಲಕ್ಷ ಆಗಿರುತ್ತೆ. ಈ 2 ಲಕ್ಷದ 50% ಅಂದರೆ 1 ಲಕ್ಷ. ನೀವೇನಾದರೂ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ, ನೀವು 3 HP ಪಂಪ್ ಸೆಟ್ ಅಳವಡಿಸೋದಾದರೆ ಇದರಲ್ಲಿ 50% ಹಣವನ್ನು ಸರ್ಕಾರವೇ ಸಬ್ಸಿಡಿಯಾಗಿ ಸಿಗುತ್ತೆ. ಅಂದರೆ 3 HP ಸೋಲಾರ್ ಪಂಪ್ ಸೆಟ್ಗಳ ಅಳವಡಿಕೆಗೆ 1 ಲಕ್ಷದಷ್ಟು ಹಣವನ್ನು ಸರ್ಕಾರ ನಿಮಗೆ ಸಬ್ಸಿಡಿ ಮೊತ್ತದಲ್ಲಿ ಸಿಗುತ್ತದೆ. ಸರ್ಕಾರ ನಿಮಗೆ ಸಬ್ಸಿಡಿ ಮೊತ್ತದಲ್ಲಿ 1 ಲಕ್ಷ ರೂಪಾಯಿ ಹಣವನ್ನು ಕೊಡುತ್ತೆ. ಇನ್ನು 5 HP ಸೋಲಾರ್ ಪಂಪ್ಸೆಟ್ಗೆ ನೀವು ಅಳವಡಿಸ್ತೀರಾ ಅಂದರೆ ಅದಕ್ಕೆ ತಗೊಳ್ಳೋ ವೆಚ್ಚ ಬರೋಬ್ಬರಿ 3 ಲಕ್ಷ. ಇದರಲ್ಲಿ 50% ಸರ್ಕಾರವೇ ನೀಡ್ತಾ ಇದೆ. ಅಂದರೆ 5 HP ಸೋಲಾರ್ ಪಂಪ್ಸೆಟ್ ಅಳವಡಿಕೆಗೆ ತಗೊಳ್ಳೋ ವೆಚ್ಚ 3 ಲಕ್ಷ. ಆ 3 ಲಕ್ಷದಲ್ಲಿ 50% ಅಂದರೆ 1.5 ಲಕ್ಷದಷ್ಟು ಹಣವನ್ನು ಸರ್ಕಾರವೇ ನಿಮಗೆ ಈ ಯೋಜನೆಯ ಮೂಲಕ ನೀಡ್ತಾ ಇದೆ. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆಯಡಿ ಸರ್ಕಾರವು ಸೋಲಾರ್ ಪಂಪ್ಸೆಟ್ಗಳ ಅಳವಡಿಕೆಗೆ ಸಬ್ಸಿಡಿ ನೀಡುವುದರ ಜೊತೆಗೆ ಕೆಲವು ಯಂತ್ರೋಪಕರಣಗಳನ್ನ ನೀಡ್ತಾ ಇದೆ. ಸರ್ಕಾರ ಈ ಯೋಜನೆಯಡಿ ರೈತರಿಗೆ ನೀಡುವ ಪ್ರಮುಖ ಯಂತ್ರೋಪಕರಣಗಳು ಅಂದರೆ ಸಬ್ಮರ್ಸಿಬಲ್ ಪೈಪ್ಗಳು, ಪ್ಯಾನಲ್ ಬೋರ್ಡ್, ಮೌಂಟಿಂಗ್ ಸ್ಟ್ರೆಚರ್ ಹಾಗೂ ಇತರೆ ಕೇಬಲ್ ಮತ್ತು ಪೈಪ್ಗಳನ್ನು ಸರ್ಕಾರ ರೈತರಿಗೆ ಕುಸುಂಬಿ ಯೋಜನೆಯಡಿ ನೀಡ್ತಾ ಇದೆ. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಸರ್ಕಾರ ಕೆಲವು ಅಗತ್ಯ ದಾಖಲೆಗಳನ್ನ ಕೇಳಿದೆ. ಇನ್ನು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳೆಂದರೆ, ಮೊದಲನೇದಾಗಿ ಜಮೀನಿನ ಪಹಣಿ, ಅರ್ಜಿದಾರರ ಬ್ಯಾಂಕ್ ಪಾಸ್ ಪುಸ್ತಕ, ಆದಾಯ ಹಾಗೂ ಜಾತಿ ಪ್ರಮಾಣ ಪತ್ರ, FID ಸಂಖ್ಯೆ ಹಾಗೂ ಬೆಳೆ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್. ಈ ದಾಖಲೆಗಳೊಂದಿಗೆ ನೀವು ಪ್ರಧಾನಮಂತ್ರಿ ಕುಸುಂಬಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಅದು ಇದೇ ತಿಂಗಳ ಜೂನ್ 20, 2024. ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್.